ಹಾಯ್ ಎಲ್ರು ನಮಸ್ಕಾರ. ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿರುವಂತದ್ದು ವಾಟ್ಸ್ಆಪ್ ಅಲ್ಲಿ ಬಂದಿರೋದೊಂದು ಹೊಸೊಂದು ಫೀಚರ್ ಬಗ್ಗೆ ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಹೌದು ಫ್ರೆಂಡ್ಸ್, ಇವತ್ತು ಬೆಳಗಿರೋ ನಮಗೆ ವಾಟ್ಸ್ಆಪ್ ನಲ್ಲಿ ಹೊಸ ಒಂದು ಫೀಚರ್ ಬಂದಿದೆ. ಕಲರ್ ಅಲ್ಲಿ ನಮಗೆ ರಿಂಗ್ ಟೈಪ್ ನಲ್ಲಿ ನಮಗೆ ಈ ಒಂದು ಐಕನ್ ನಮಗೆ ನೋಡೋದಕ್ಕೆ ಸಿಗತ್ತೆ ಫ್ರೆಂಡ್ಸ್. ಓಕೆ, ಸೊ ಏನಪ್ಪಾ ಇದರೊಂದು ಉಪಯೋಗ ಅಂತ ಇವತ್ತೊಂದು ವಿಡಿಯೋದಲ್ಲಿ ನೀಟಾಗಿ ನೀವು ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಓಕೆ ಗೈಸ್, ವಾಟ್ಸ್ಆಪ್ ನಲ್ಲಿ ಬಂದಿರೋ ಹೊಸ ಒಂದು ಅಪ್ಡೇಷನ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಮೆಟಾ AI ಅನ್ನೊಂದು ಐಕಾನ್. ಓಕೆ, ಸೊ ಈ ಮೆಟಾ ಅನ್ನೋದು ಒಂದು ಸಂಸ್ಥೆ ಆಗಿರುತ್ತೆ. ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಅಪ್ಲಿಕೇಶನ್ ಗಳಿದ್ದಾವೆ. ಓಕೆ, ಏನು ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದೇ ರೀತಿ ಸ್ನ್ಯಾಪ್ಚಾಟ್, ಅಮೆಝಾನ್, ಅಲೆಕ್ಸಾ, ಈ ರೀತಿಯ ಕೆಲವೊಂದಷ್ಟು ಅಪ್ಲಿಕೇಶನ್ ಗಳಿಗೆಲ್ಲ ಬಂದಿರುವಂತಹ ಒಂದು ಫೀಚರ್ ಅಂದ್ರೆ ಹೇಳ್ಬೋದು ಮೆಟಾ AI ಫೀಚರ್. ಓಕೆ, ಸೊ ಅದೇ ರೀತಿ ಇವಾಗ ಸದ್ಯಕ್ಕೆ ನಮಗೆ ವಾಟ್ಸ್ಆಪ್ ನಲ್ಲಿ ಕೂಡ ಈ ಒಂದು ಫೀಚರ್ ನಮಗೆ ಕೊಟ್ಟಿದ್ದಾರೆ, ಮೆಟಾ AI ಅಂತ ಹೇಳಿ. ಓಕೆ, ಸೊ ಇದರ ಒಂದು ಉಪಯೋಗ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ನೀವು ವಾಟ್ಸ್ಆಪ್ ಓಪನ್ ಮಾಡಿದ ನಂತರ ವಾಟ್ಸ್ಆಪ್ ನ ರೈಟ್ ಸೈಡ್ ನಮಗೆ ಗ್ರೀನ್ ಕಲರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲ್ಭಾಗದಲ್ಲಿ ನಮಗೆ ಒಂದು ಸಣ್ಣದಾಗಿ ಒಂದು ರೌಂಡ್ ಟೈಪ್ ಮಾಡಿ ನಮಗೆ ಈ ಒಂದು ಐಕನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಈ ಒಂದು ಫೀಚರ್ ನಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೀವು ವಾಟ್ಸ್ಆಪ್ ಅಲ್ಲಿ ಹೋಗಿ ಒಂದ್ಸಲ ಅಪ್ಡೇಟ್ ಮಾಡಿ ನೋಡಬಹುದು. ಖಂಡಿತವಾಗಿ ನಿಮಗೆ ಸಿಗತ್ತೆ ಅಂತ ಅನ್ಕೋತೀನಿ. ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮಗೆ ಖಂಡಿತವಾಗಿ ಸಿಗತ್ತೆ. ಓಕೆ, ಸೊ ಹಾಗಾಗಿ ನಾನು ಇವಾಗ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ ಈ ಒಂದು ಫೀಚರ್ ಬಗ್ಗೆ. ಓಕೆ, ಸೊ ನೋಡಬಹುದು ನೀವು ಸ್ಕ್ರೀನ್ ಅಲ್ಲಿ ಇಲ್ಲಿ ನಮಗೆ ಒಂದು ಐಕನ್ ನಮಗೆ ಇಲ್ಲಿ ಕಾಣ್ತಿರ್ಬೋದು. ಅದರ ಮೇಲೆ ಒಂದ್ಸಲ ಟ್ಯಾಪ್ ಮಾಡ್ತೇನೆ. ಟ್ಯಾಪ್ ಮಾಡಿದ ತಕ್ಷಣ ನೋಡಬಹುದು ನಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ನಮಗೆ ಓಪನ್ ಆಗಿ ಬರುತ್ತೆ. ಸೊ ಅಲ್ಲಿ ಒಂದಷ್ಟು ನಮಗೆ ಮೆನ್ಷನ್ ಮಾಡಿದೆ ನಾವು ಏನೆಲ್ಲ ಇದರಲ್ಲಿ ಮಾಡಬಹುದು, ಏನೆಲ್ಲ ಟೈಪ್ ಮಾಡಬಹುದು. ನೋಡಬಹುದು ಇಲ್ಲಿ ಬ್ರೈಟ್ ಬರ್ತ್ಡೇ ಪೋಯಮ್, ಬಜೆಟ್, ಪಾರ್ಟಿ ಡೆಕೋರ್ ಟಿಪ್ಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಪ್ರೊಫೆಷನಲ್ ಬಯೋ ಟಿಪ್ಸ್ ಆಗಿರ್ಬೋದು, ಹೆಲ್ಪ್ ಬ್ರೈಟ್ ನಾವೆಲ್ ಆಗಿರ್ಬೋದು, ಅದೇ ರೀತಿಯಲ್ಲಿ 5 ಟಿಪ್ಸ್ ಟು ಮೂಡ್ ಬೋರ್ಡ್ ಆಗಿರ್ಬೋದು. ಅಂದ್ರೆ ಇದೆಷ್ಟು ನೀವು ಇಲ್ಲಿ ಈ ಒಂದು ಇದರಲ್ಲಿ ನೀವು ಟೈಪ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಓಕೆ, ಇದರಲ್ಲಿ ನೀವು ಏನೇ ಟೈಪ್ ಮಾಡಿದ್ರು ಕೂಡ ಇಲ್ಲಿ ನಮಗೆ ಕೆಳಗಡೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟೈಪ್ ಮಾಡಿ ಈ ರೀತಿಯಲ್ಲಿ ಕೇಳ್ಬೋದು ಫ್ರೆಂಡ್ಸ್. ಓಕೆ, ಇದ್ರ ಬಗ್ಗೆ ನೀವು ಕೇಳ್ಬೋದು. ಇನ್ನು ಬರ್ತ್ಡೇ ಬಗ್ಗೆ ನಿಮಗೆ ಸಂಬಂಧಪಟ್ಟಿರುವಾಗ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಕೇಳ್ಬೋದಾಗಿದೆ. ಓಕೆ, ಬರ್ತ್ಡೇ ನಾವೆಲ್ ಆಗಿರ್ಬೋದು, ಈ ರೀತಿ ಎಲ್ಲ ನೀವು ಕೇಳ್ಬೋದು ಫ್ರೆಂಡ್ಸ್. ಓಕೆ, ಅದೇ ರೀತಿಯಲ್ಲಿ ಯಾವ್ದಾದ್ರು ಫೇಮಸ್ ಆಕ್ಟರ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಿತ್ತು ಆದ್ರೆ ಆ ರೀತಿ ಕೂಡ ನೀವು ಇಲ್ಲಿ ಟೈಪ್ ಮಾಡಿ ಕೇಳ್ಬೋದಾಗಿದೆ. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ, ಬರ್ತ್ಡೇ ಫೇಮಸ್ ಮೋಹನ್ ಲಾಲ್ ಬರ್ತ್ಡೇ ಯಾವಾಗ ಬರುತ್ತೆ ಅಂತ ನೋಡು. ಓಕೆ, ವೆನ್ ಮೋಹನ್ ಲಾಲ್ ಬರ್ತ್ಡೇ ಅಂತ ಒಂದ್ಸಲ ಬರ್ತ್ಡೇ, ವೆನ್ ಮೋಹನ್ ಲಾಲ್ ಬರ್ತ್ಡೇ ನೋಡು, ಟೈಪ್ ಮಾಡಿ ನೋಡು ಫ್ರೆಂಡ್ಸ್ ಏನಾಗುತ್ತೆ ಅಂತ ಹೇಳಿ. Okay, Mohanlal, the legendary Malayalam actor, was born on May 21st, 1960. So his birthday is on May 21st of every year. Okay, ನೋಡಬಹುದು ಈ ರೀತಿಯಲ್ಲಿ ನಮಗೆ ಡೀಟೇಲ್ ಅನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಇದೇ ರೀತಿಯಲ್ಲಿ ಫೇಮಸ್ ಆಗಿರುವಂತವರ ಏನೇ ಒಂದು ಡೀಟೇಲ್ ಬೇಕಿತ್ತು ಆದ್ರೂ ಕೂಡ ಅದನ್ನ ನೀವು ಇಲ್ಲಿ ಟೈಪ್ ಮಾಡಿ ಹಾಕ್ಬೋದು. ನಿಮಗೆ ಉತ್ತರ ಅನ್ನೋದು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಅದೇ ರೀತಿ ಇಂಡಿಯಾ ಬಗ್ಗೆ ಏನಾದ್ರು ನಿಮಗೆ ಕ್ವಶನ್ಸ್ ಏನಾದ್ರು ಇತ್ತು ಆದ್ರೆ ಆ ರೀತಿ ಎಲ್ಲ ನೀವು ಇಲ್ಲಿ ಟೈಪ್ ಮಾಡಿ ಕೇಳ್ಬೋದು. ಅದಕ್ಕೆ ತಕ್ಕಂತ ಉತ್ತರ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಏನಾದರೂ ಟ್ರಾನ್ಸ್ಲೇಟ್ ಬೇಕು ಅದನ್ನು ಕೂಡ ನೀವು ಇಲ್ಲಿ ಕೇಳ್ಬೋದಾಗಿದೆ. ಅದನ್ನು ಕೂಡ ಅದರ ಬಗ್ಗೆ ಕೂಡ ಉತ್ತರ ನಿಮಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಕನ್ನಡದಲ್ಲಿರುವಂತದ್ದು ನಿಮಗೆ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಆಗಿ ಸಿಗುತ್ತೆ. ಇಂಗ್ಲಿಷ್ ಅಲ್ಲಿ ಇರುವಂತದ್ದು ನಿಮಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಇಲ್ಲಿ ಟೈಪಿಂಗ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದ್ರೆ ಇಲ್ಲಿ ಅದು ರೋಲ್ ಔಟ್ ಆಗ್ಬೇಕಷ್ಟೇ ಇನ್ನು ಕೂಡ. ಓಕೆ, ಅದರ ಬಗ್ಗೆ ಇಂಗ್ಲಿಷ್ ಅಲ್ಲಿ ಇರುವಂತದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸ್ವಲ್ಪ ರೋಲ್ ಔಟ್ ಆಗ್ಬೇಕಷ್ಟೇ. ಓಕೆ, ಅದರ ಡೆವಲಪ್ಮೆಂಟ್ ಎಲ್ಲ ಇನ್ನು ಆಗ್ಬೇಕಷ್ಟೇ. ಈ ಒಂದು ಸಣ್ಣ ಒಂದು ಫೀಚರ್ ಅಳಬೇಕ ಸದ್ಯಕ್ಕೆ ಬಿಡುಗಡೆ ಆಗಿರುವಂತದ್ದು. ಹಾಗಾಗಿ ನಾವಿನ್ನು ವೆಯ್ಟ್ ಮಾಡ್ಬೇಕಷ್ಟೇ. ಓಕೆ, ಸದ್ಯಕ್ಕೆ ಇದಿಷ್ಟು ನಾವು ಇಲ್ಲಿ ಉಪಯೋಗ ಮಾಡಬಹುದು ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಏನಾದರೂ ಫೋಟೋಸ್ ಏನಾದ್ರು ಬೇಕಿದೆ ಅದನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಿ ಕೇಳ್ಬೋದಾಗಿದೆ. ಒಂದ್ಸಲ ನಾನು ಏನ್ ಮಾಡ್ತೀನಿ, ಫ್ಲವರ್ ಫೋಟೋ ಅಂತ ನಾನು ಇಲ್ಲಿ, ಓಕೆ, ಅದನ್ನ ನೀವು ಟೈಪ್ ಮಾಡ್ತೀನಿ, ನೋಡುವ ಏನು ಬರುತ್ತೆ ಅಂತ ಹೇಳಿ. ಓಕೆ, ಫ್ಲವರ್ ಫೋಟೋ ಸಿಗ್ಬೋದಾ ಇಲ್ವಾ ಅನ್ನೋದು ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಓಕೆ, ನೋಡ್ಬೋದು ಒಂದು ಫೋಟೋ ನಮಗೆ ಕಳಿಸ್ಕೊಟ್ಟಿದ್ದಾರೆ ನೋಡಿ. ಓಕೆ, ಫೋಟೋ ನಮಗೆ ಬಂದಿದೆ ಗೈಸ್. ಓಕೆ,
ಇದೇ ರೀತಿಯಲ್ಲಿ ನಿಮಗೆ ಏನಾದರೂ ಫೋಟೋಸ್ ಏನಾದರೂ ಬೇಕಿದ್ದು ಆ ರೀತಿಯಲ್ಲಿ ಕೂಡ ನೀವು ಇಲ್ಲಿ ಸರ್ಚ್ ಮಾಡಿ ನೋಡಬಹುದು. ಓಕೆ, ನಿಮಗೆ ಫೋಟೋಸ್ ಎಲ್ಲ ಸಿಗಬಹುದು. ಓಕೆ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗೆಲ್ಲ ಇಲ್ಲಿ ಸರ್ಚ್ ಮಾಡಿದಾಗ ಹೋಗಬೇಡಿ, ಕಂಟೆಂಟ್ ಸಿಗ್ಲಿಕ್ಕಿಲ್ಲ. ಸ್ವಲ್ಪ ಸಿಂಪಲ್ ಆಗಿರೋದು ಏನಾದರೂ ಇತ್ತು ಅಂದ್ರೆ ಈ ರೀತಿಯಲ್ಲಿ ನೀವು ಟೈಪ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಒಳ್ಳೆ ಒಂದು ಇನ್ಫಾರ್ಮೇಶನ್ ಅಲ್ಲಿ ನಿಮಗೆ ಕೊಡ್ತಾ ಇದ್ರಲ್ಲಿ. ಓಕೆ, ಸೊ ಹಾಗಾಗಿ ಈ ರೀತಿ ಒಂದು ಫೀಚರ್ ಎಲ್ಲ ಬಂದಿದೆ, ನೀವು ಒಂದ್ಸಲ ಚೆಕ್ ಮಾಡಿ ನೋಡ್ಬೋದು. ಓಕೆ, ಹಾಗಾಗಿ ಈ ಒಂದು ಅಪ್ಡೇಷನ್, ಈ ಒಂದು ಫೀಚರ್ ನಿಮಗೆ ಸಿಗದವರು ಇನ್ನು ನಿಮಗೆ ಖಂಡಿತ ನಿಮಗೆ ಸಿಗ್ಬೋದು. ಒಂದ್ಸಲ ನೀವು ವಾಟ್ಸಪ್ ಅಪ್ಡೇಟ್ ಮಾಡಿ ನೋಡ್ಬೋದಾಗಿದೆ ಫ್ರೆಂಡ್ಸ್. ಓಕೆ, ಸೊ ಹೇಗಿದೆ ಈ ಒಂದು ಫೀಚರ್? ಓಕೆ, ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದೇ ರೀತಿ ನೀವು ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಮತ್ತೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಇದೇ ರೀತಿಯ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಮತ್ತೊಮ್ಮೆ. ಓಕೆ, ಬಾಯ್.